ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಬಿರುಗಾಳಿ ಹೊಡೆತಕ್ಕೆ ಹೆದ್ದಾರಿಗೆ ಬೃಹತ್ ಮರ ಒಂದು ಬಿದ್ದಿದೆ. 2 ಕಾರು ಒಂದು ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಚಿಕ್ಕಮಗಳೂರಿನ ಗವನಹಳ್ಳಿ ಬಳಿ ನಡೆದಂತ ಘಟನೆ ಇದು. ಕಡೂರು ಮಂಗಳೂರು ಹೆದ್ದಾರಿಯಲ್ಲಿ ಅವಘಡ ನಡೆದಿದೆ. ಮರ ಬಿದ್ದ ಹಿನ್ನೆಲೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ನೋಡ್ತಾ ಇದ್ದೀರಾ, ಬಿರುಗಾಳಿ ಹೊಡೆತಕ್ಕೆ ಹೆದ್ದಾರಿಗೆ ಬೃಹತ್ ಮರ ಒಂದು ಬಿದ್ದಿದೆ. 2 ಕಾರು ಒಂದು ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಚಿಕ್ಕಮಗಳೂರಿನ ಗವನಹಳ್ಳಿ ಬಳಿ ನಡೆದಂಥ ಘಟನೆ. ಕಡೂರು ಮಂಗಳೂರು ಹೆದ್ದಾರಿಯಲ್ಲಿ ಈ ಒಂದು ಅವಘಡ ನಡೆದಿದೆ. ಹೇಮಾವತಿ ಡ್ಯಾಂನಿಂದ ಅಪಾರ ನೀರು ಬಿಡುಗಡೆ ಹಿನ್ನೆಲೆ ಸಕಲೇಶಪುರದ ಆಜಾದ್ ನಗರ ಬಡಾವಣೆಗೆ ನೀರು ನುಗ್ಗಿದೆ. ಸಂಪೂರ್ಣ ಜಲಾವೃತವಾಗಿಬಿಟ್ಟಿದೆ ಆ ಇಡೀ ಬಡಾವಣೆ. ಆಜಾದ್ ನಗರ ಬಡಾವಣೆಯಲ್ಲಿ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಕೆಲವು ಗ್ಯಾರೇಜುಗಳು ಕೂಡ ನೀರಲ್ಲಿ ಮುಳುಗಡೆ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಏರುತ್ತಲೇ ಇದೆ ಹೇಮಾವತಿ ನದಿ ನೀರು. ಹೀಗಾಗಿ ಆ ಭಾಗದಲ್ಲಿರುವಂಥ ಜನರಿಗೆ ತುಂಬ ಒಂದು ರೀತಿ ಕಷ್ಟ ಆಗಿದೆ. ಸಕಲೇಶಪುರದ ಆಜಾದ್ ನಗರ ಬಡಾವಣೆಗೆ ನೀರು ನುಗ್ಗಿದೆ. ಹೇಮಾವತಿ ಡ್ಯಾಂನಿಂದ ಅಪಾರ ನೀರು ಬಿಡುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣ ಜಲಾವೃತವಾಗಿರುವಂಥ ಆಜಾದ್ ನಗರ ಬಡಾವಣೆಯ ಕೆಲ ಮನೆಗಳು, ಗ್ಯಾರೇಜು ಏನಿದಾವೆ ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮನೆಗಳು ನೀರು ಒಳಗಡೆ ನುಗ್ಗಿದೆ. ಅದರ ಜೊತೆಗೆ ರಸ್ತೆಗಳು ಕೂಡ ಇಲ್ಲ. ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ತುಂಬ ಕಷ್ಟಪಡ್ತಿದ್ದಾರೆ ಆ ಭಾಗದಲ್ಲಿರುವಂಥ ಜನ. ಕಾರಣ ಅಲ್ಲಿ ಹೇಮಾವತಿ ಡ್ಯಾಂನಿಂದ ಅಪಾರ ನೀರು ಬಿಡುಗಡೆ ಆಗಿರುವ ಹಿನ್ನೆಲೆ. ಈಗ ಮಾಯದಂಥ ಮಳೆಗೆ ಕೊಡಿ ಬಿದ್ದ ಮದಗದ ಕೆರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕೆರೆ ಇದು. ಐತಿಹಾಸಿಕ ಮದಗದ ಕೆರೆ ಕೋಡಿ ಬಿದ್ದಿರುವ ಹಿನ್ನೆಲೆ ಮದಗದ ಕೆರೆ ನೋಡಲು ಜಿಲ್ಲೆಯ ಜನ ಆಗಮಿಸುತ್ತಿದ್ದಾರೆ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ನದಿನ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಮದಗದ ಕೆರೆ ಅಂತೆ. ಇದನ್ನು ನೋಡೋದಕ್ಕೆ ಆ ಜಿಲ್ಲೆಯ ಜನ ಆಗಮಿಸ್ತಿದ್ದಾರೆ. ಯಾಕಂದರೆ ಮಳೆಗಾಲದಲ್ಲಿ ಎಲ್ಲವೂ ಕೂಡ ನದಿಗಳು ತುಂಬಿ ಹರಿತಾ ಇದೆ. ಆ ದೃಶ್ಯಾವಳಿಗಳನ್ನು ನೋಡೋದಕ್ಕೆ ಅಂತಲೇ ದೂರದ ಊರುಗಳಿಂದ ಬರ್ತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕೆರೆ ಇದು. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹೇಮಾವತಿ ಡ್ಯಾಂನಿಂದ ಮತ್ತಷ್ಟು ನೀರು ಬಿಡುಗಡೆ ಆಗಿದೆ. ನೀರು ಹೊರಬಿಡ್ತಿದ್ದಾರೆ. ರುದ್ರರಮಣೀಯ ದೃಶ್ಯ ಸೆರೆಯಾಗಿದೆ. ಅದು ನೀರು ಹೊರಬಿಡ್ತಿದ್ದಂಗೆ ಆ ದೃಶ್ಯವನ್ನು ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ. ಆ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ. ನೀವು ನೋಡ್ತಾ ಇದ್ದೀರಾ, ಹೇಮಾವತಿ ಡ್ಯಾಂನ ನೀರು ನೋಡಲು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಈ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಎಷ್ಟು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆ ಭಾಗದ ಜನ. 2 ವರ್ಷಕ್ಕೊಮ್ಮೆ ಈ ರೀತಿ ಆಗಿದಂತೆ. ಆಲ್ಮೋಸ್ಟ್ 2 ವರ್ಷ ಆಗೋಗಿತ್ತಂತೆ ಈ ಒಂದು ನೀರನ್ನು ನೋಡಿ. ಇಷ್ಟು ಮಳೆ ನೀರು ಇದನ್ನೆಲ್ಲ ನೋಡೋದಕ್ಕೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಇನ್ನು ತುಂಗಭದ್ರಾ ಜಲಾಶಯ ಕೂಡ ಭರ್ತಿಯಾಗಿದೆ. ನೀರು ಈಗ ಹೊರಬಿಡಲಾಗಿದೆ. ಈಗಾಗಲೇ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಡ್ಯಾಮನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ ಬರ್ತಾ ಇದ್ದಾರೆ. 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿ ನೀರು ರಿಲೀಸ್ ಮಾಡಲಾಗಿದೆ. ಟಿಬಿ ಡ್ಯಾಮ್ ತುಂಬಿ ನಳನಳಿಸ್ತಿರೋ ದೃಶ್ಯ ಡ್ರೋನ್ನಲ್ಲಿ ಸೆರೆ ಹಿಡಿಯಲಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಆ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ವಿಜಯನಗರದ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮಳೆಗಾಲದಲ್ಲಿ ಈಗ ಎಲ್ಲ ನದಿಗಳು, ಡ್ಯಾಮ್ ಎಲ್ಲವೂ ಕೂಡ ಭರ್ತಿಯಾಗಿದೆ. ಈ ಬೇಸಿಗೆಗಾಲದಲ್ಲಿ ಕಳೆದ ಬಾರಿ ಆದಂಥ ಸಮಸ್ಯೆ ಆಗೋದಿಲ್ಲ. ಈಗ ಮಾಯದಂಥ ಮಳೆಗೆ ಕೊಡಿ ಬಿದ್ದ ಮದಗದ ಕೆರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕೆರೆ ಇದು. ಐತಿಹಾಸಿಕ ಮದಗದ ಕೆರೆ ಕೋಡಿ ಬಿದ್ದಿರುವ ಹಿನ್ನೆಲೆ ಮದಗದ ಕೆರೆ ನೋಡಲು ಜಿಲ್ಲೆಯ ಜನ ಆಗಮಿಸುತ್ತಿದ್ದಾರೆ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ನದಿನ ನೋಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಮದಗದ ಕೆರೆ ಅಂತೆ. ಇದನ್ನು ನೋಡೋದಕ್ಕೆ ಆ ಜಿಲ್ಲೆಯ ಜನ ಆಗಮಿಸುತ್ತಿದ್ದಾರೆ. ಯಾಕಂದರೆ ಮಳೆಗಾಲದಲ್ಲಿ ಎಲ್ಲವೂ ಕೂಡ ನದಿಗಳು ತುಂಬಿ ಹರಿತಾ ಇದೆ. ಆ ದೃಶ್ಯಾವಳಿಗಳನ್ನು ನೋಡೋದಕ್ಕೆ ಅಂತಲೇ ದೂರದ ಊರುಗಳಿಂದ ಬರ್ತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕೆರೆ ಇದು. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹೇಮಾವತಿ ಡ್ಯಾಂನಿಂದ ಮತ್ತಷ್ಟು ನೀರು ಬಿಡುಗಡೆ ಆಗಿದೆ. ನೀರು ಹೊರಬಿಡ್ತಿದ್ದಾರೆ. ರುದ್ರರಮಣೀಯ ದೃಶ್ಯ ಸೆರೆಯಾಗಿದೆ. ಅದು ನೀರು ಹೊರಬಿಡ್ತಿದ್ದಂಗೆ ಆ ದೃಶ್ಯವನ್ನು ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ. ಆ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ. ನೀವು ನೋಡ್ತಾ ಇದ್ದೀರಾ, ಹೇಮಾವತಿ ಡ್ಯಾಂನ ನೀರು ನೋಡಲು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಈ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೀವು ನೋಡ್ತಾ ಇದ್ರೆ ಎಷ್ಟು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆ ಭಾಗದ ಜನ.
2 ವರ್ಷಕ್ಕೊಮ್ಮೆ ಈ ರೀತಿ ಆಗಿದಂತೆ, ಆಲ್ಮೋಸ್ಟ್ 2 ವರ್ಷ ಆಗೋಗಿತ್ತಂತೆ. ಈ ಒಂದು ನೀರನ್ನು ನೋಡಿ, ಇಷ್ಟು ಮಳೆ ನೀರು ಇದನ್ನೆಲ್ಲ ನೋಡೋದಕ್ಕೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಿದ್ದಾರೆ. ಇನ್ನು ತುಂಗಭದ್ರಾ ಜಲಾಶಯ ಕೂಡ ಭರ್ತಿಯಾಗಿದೆ. ನೀರು ಈಗ ಹೊರಬಿಡಲಾಗಿದೆ. ಈಗಾಗಲೇ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಡ್ಯಾಮನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ ಬರ್ತಾ ಇದ್ದಾರೆ. 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿ ನೀರು ರಿಲೀಸ್ ಮಾಡಲಾಗಿದೆ. TB ಡ್ಯಾಮ್ ತುಂಬಿ ನಳನಳಿಸ್ತಿರೋ ದೃಶ್ಯ ಡ್ರೋನ್ನಲ್ಲಿ ಸೆರೆ ಹಿಡಿಯಲಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಆ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ವಿಜಯನಗರದ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮಳೆಗಾಲದಲ್ಲಿ ಈಗ ಎಲ್ಲ ನದಿಗಳು ಡ್ಯಾಮ್ ಎಲ್ಲವೂ ಕೂಡ ಭರ್ತಿಯಾಗಿದೆ. ಈ ಬೇಸಿಗೆಗಾಲದಲ್ಲಿ ಕಳೆದ ಬಾರಿ ಆದಂಥ ಸಮಸ್ಯೆ ಆಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.